ಆತ್ಮರೇ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟೀಮಲಿಗರೆ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಯಾವುದೇ ಒಂದು ಕೈ ಹಿಡಿಬೇಕು ಅಂದರೆ ಅಥವಾ ಯಾವುದೋ ಒಂದು ಉನ್ನತ ಹುದ್ದೆ ಅಲಂಕರಿಸಬೇಕು ಅಂತ ನಾವು ಶ್ರಮ ಪಡಬೇಕು. ಕೆಲವರು ಅದ್ಭುತವಾದ ಶ್ರಮವನ್ನು ಪಟ್ಟರು ಅಂತ ಇವೆಲ್ಲ ಕೇಳ್ತಾ ಇರ್ತೀವಿ. ಆದರೆ ಅದೃಷ್ಟ, ಅದರಿಷ್ಟ ನಿಜವಾಗ್ಲೂ ಈ ಅದೃಷ್ಟ ಅನ್ನೋ 3 ಅಕ್ಷರ ಯಾರನ್ನ ಎಲ್ಲಿಗೆ ಬೇಕಾದ್ರೂ ಕುಣಿಸೋಕೆ ಹಲವಾರು ನಾವು ರಾಜಕೀಯ ಇತಿಹಾಸಗಳನ್ನು ಓದಿದಾಗ ನಿಜಕ್ಕೂ ನಮಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ. ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಪ್ರಧಾನ ಸಂಪಾದಕರು, ಈ ಕನ್ನಡ ನಾಡಿನ ಹೆಮ್ಮೆಯ ಪತ್ರಕರ್ತ ಆಗಿರ್ತಕ್ಕಂತಹ ವಿಶ್ವೇಶ್ವರ ಭಟ್ ಸರ್ ಅವರು ಅಂದಿನ ಕಾಲದಲ್ಲಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಆರ್ ಕೆ ಧವನ್ರವರ ಬಗ್ಗೆ ವಿಶ್ಲೇಷಣೆಯನ್ನು ಬರೆದಿದ್ದಾರೆ. ನಿಜಕ್ಕೂ ಅವರು ಬರೆದಿರತಕ್ಕಂಥ ಬರವಣಿಗೆಯನ್ನು ನೋಡ್ತಾ ಇದ್ದರೆ ಒಂದು ರೀತಿಯ ಭಾವನಾತ್ಮಕವಾಗಿದೆ, ಒಂದು ರೀತಿಯ ಮೈ ರೋಮಾಂಚನಕಾರಿಯಾಗುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಟೈಪಿಂಗ್ ಮಾಡತಕ್ಕಂಥ ಒಬ್ಬ ಸ್ಟೆನೋಗ್ರಾಫರ್ ಈ ಒಂದು ಮಟ್ಟಕ್ಕೆ ಬೆಳೆದ ಈ ದೇಶದ ರಾಜಕಾರಣದ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಆ ವ್ಯಕ್ತಿ ಪ್ರಮುಖ ಪಾತ್ರವನ್ನು ವಹಿಸ್ತಿದ್ದ ಅಂತಂದರೆ ನಿಜಕ್ಕೂ ಅತ್ಯದ್ಭುತ. ಜವಾಹರ್ಲಾಲ್ ನೆಹರೂರವರ ಒಂದು ಆಫೀಸ್ನ ಒಂದು ಕಚೇರಿಯಲ್ಲಿ ಟೈಪಿಸ್ಟ್ ಆಗಿದ್ದಿರ್ತಕ್ಕಂತಹ ಆರ್ ಕೆ ಧವನ್ರವರು ಕಾಲಕ್ರಮೇಣ ಈ ದೇಶ ಕಂಡಂತಹ ಅಂದಿನ ಕಾಲದ ಪ್ರಭಾವಿ ರಾಜಕೀಯ ನಾಯಕರು, ಅಂದಿನ ಪ್ರಧಾನಮಂತ್ರಿ, ಪ್ರಸ್ತುತ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರಿಗೆ ಅತ್ಯಂತ ಆಪ್ತರಾಗಿದ್ದರು ಅಂತ ಕೇಳಿ ನಿಜಕ್ಕೂ ಒಂದು ರೀತಿಯ ರೋಮಾಂಚನಕಾರಿ ವಿಚಾರ ಅಂತ ಹೇಳ್ಬೋದು. ಆ ವ್ಯಕ್ತಿ ಎಷ್ಟು ಪ್ರಭಾವಶಾಲಿಯಾಗಿದೆ ಅಂದರೆ ಇಂದಿರಾ ಗಾಂಧಿಯವರಿಗೆ ಅತ್ಯುನ್ನತ ಆಪ್ತರಲ್ಲಿ ಒಬ್ಬರಾಗಿ ಆ ವ್ಯಕ್ತಿ ಪರಮಾಪ್ತ ಸ್ಥಾನವನ್ನು ಕಂಡುಕೊಂಡಿದ್ದ ಅಂತಂದರೆ ಆತನ ಚಾಣಾಕ್ಷತನ ಯಾವ ಮಟ್ಟಿಗಿತ್ತು, ಆತನ ಅದೃಷ್ಟ ಯಾವ ರೀತಿ ಇತ್ತು. ವಿಶ್ವೇಶ್ವರ ಭಟ್ ಸರ್ ಅವರು ಬರೆದಿದ್ದಾರೆ, ಅದ್ಭುತವಾಗಿ ಆ ಬರವಣಿಗೆಯನ್ನು ಬರೆದಿದ್ದಾರೆ ಅವರ ಬಗ್ಗೆ, ಆರ್ ಕೆ ಧವನ್ರವರ ಬಗ್ಗೆ. ಆತ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಬೇರೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಆರ್ ಕೆ ಧವನ್ರವರ ಒಂದು ಶಕ್ತಿ ಅಂದರೆ ಪವರ್ ಸೆಂಟರ್ ಆಗಿತ್ತು ಅವರ ಆಫೀಸು ಅಂತ ಹೇಳ್ತಾರೆ. ಅವತ್ತಿನ ಕಾಲದಲ್ಲಿ ಯಾರೂ ಸಹ ಅಂದಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿಯವ್ರನ್ನ ಭೇಟಿ ಮಾಡಬೇಕಾದ್ರೆ ಆರ್ ಕೆ ಧವನ್ರವ್ರನ್ನ ಭೇಟಿ ಮಾಡಿಬಿಟ್ಟು ಹೋಗ್ಬೇಕಾಗಿತ್ತಂತೆ. ಎಂತೆಂಥ ಒಂದು ರಾಜ್ಯದ ಮುಖ್ಯಮಂತ್ರಿಗಳೇ ಆಗಿರಲಿ, ಯಾರೇ ಆಗಿರಲಿ, ಅಲ್ಲಿಗೆ ಈ ದೇಶದ ಪ್ರಧಾನಮಂತ್ರಿಗಳ ಒಂದು ನಿವಾಸದ ಬಳಿ ಹೋಗಬೇಕಾದಂಥ ಜನ ಎಲ್ಲ ಫಸ್ಟು ಅವರ ಅತ್ಯಂತ ಪ್ರೈವೇಟ್ ಅಂದರೆ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಆರ್ ಕೆ ಧವನ್ರವ್ರ ಹತ್ರ ಹೋಗ್ತಿದ್ರು ಅಂತಂದರೆ ಆತ ಎಷ್ಟು ಪ್ರಭಾವಶಾಲಿಯಾಗಿದ್ದ. ಆತ ಸಂಜಯ್ ಗಾಂಧಿ ತಿಳ್ಕೊಂಡಾಗ ಇಂದಿರಾ ಗಾಂಧಿಯವ್ರನ್ನ ಆ ಸಾವಿನ ಒಂದು ದೊಡ್ಡ ಆ ದುರ್ಘಟನೆಯಿಂದ ಅವ್ರನ್ನ ಹೊರತರಬೇಕಾದ್ರೆ ಆತನ ಪಾತ್ರ ಅತ್ಯಮೂಲ್ಯವಾಗಿದೆ ಅಂತ ಆ ಬರವಣಿಗೆಯಲ್ಲಿ ಬರೆದಿದ್ದಾರೆ. ನಿಜಕ್ಕೂ ಆರ್ ಕೆ ಧವನ್ರವರು ಯಾವ ಮಟ್ಟಕ್ಕೆ ಪ್ರಭಾವಿ ಹೊಂದಿದ್ರು ಅಂದರೆ ಕೆಲವು ಉದ್ಯಮಿಗಳೇ ಆಗಲಿ, ಯಾರೇ ಆಗಲಿ ಸರಾಗವಾಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋಕ್ಕಾಗ್ತಿರ್ಲಿಲ್ಲ. ಆರ್ ಕೆ ಧವನ್ರವರನ್ನ ಭೇಟಿ ಮಾಡಿ ಅವರ ಪರ್ಮಿಷನನ್ನು ತಗೊಳ್ಬೇಕಾಯಿತು ಅಂದರೆ ಒಬ್ಬ ಸ್ಟೆನೋಗ್ರಾಫರು ಯಾವ ಮಟ್ಟಿಗೆ ಬೆಳೆದಿದ್ರು ಅಂತ. ಅದರಲ್ಲೂ ಸಹ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಅತ್ಯಂತ ಆತ್ಮೀಯರಲ್ಲಿ ಒಬ್ಬರಾಗಿದ್ದರು, ಆಪ್ತ ಕಾರ್ಯದರ್ಶಿ ಆಗಿದ್ದರು ಅಂತಂದರೆ ನಿಜಕ್ಕೂ ಅದ್ಭುತ. ಅವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರಾಗಿ ಹೊರಹೊಮ್ಮಿದ್ರು. ಆ ರೀತಿ ಒಂದು ಉನ್ನತ ಸ್ಥಾನವನ್ನು ಅಲಂಕರಿಸಬೇಕಾದ ಸಾಮಾನ್ಯ ಮಾತೆ. ಯಾವ ಟೈಮ್ನಲ್ಲಿ ಯಾವ ವ್ಯಕ್ತಿಗೆ ಯಾವ ರೀತಿಯ ಲಕ್ ಬೇಕಾದ್ರೂ ಬರ್ಬೋದು ಅಂತ ಉದಾಹರಣೆ. ಆರ್ ಕೆ ಧವನ್ರವರು ಹಲವಾರು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ನಿಜವಾಗ್ಲೂ ಅವರು ಸೇವೆ ಸಲ್ಲಿಸ್ತಾರೆ. ಆದರೆ ಅವರು ಯಾವ ರೀತಿ ಇದ್ದರು ಅಂದರೆ ಇಂದಿರಾ ಗಾಂಧಿಯವರು ಯಾವುದೇ ಒಂದು ಪ್ರೆಸ್ ಮೀಟ್ ಇರಬೇಕಾದ್ರೆ ಅಲ್ಲಿ ಆರ್ ಕೆ ಧವನ್ರವರು ಇದ್ದೇ ಇರ್ತಿರಂತೆ. ಆತನ ಸಲಹೆ ಸೂಚನೆಗಳನ್ನ ಕೇಳ್ತಿದ್ರು ಕೆಲವು ವಿಚಾರಗಳಲ್ಲಿ, ಪ್ರಮುಖ ವಿಚಾರಗಳಲ್ಲಿ. ಆತ ಕೊನೆಯವರೆಗೂ ಇಂದಿರಾ ಗಾಂಧಿಯವರು ಗುಂಡಿಗೆ ತುತ್ತಾಗುವಂತಹ ಅವರ ಸ್ವಂತ ಆಪ್ತ ಪ್ರೈವೇಟು
ಏನು ಬಾಡಿಗಾರ್ಡ್ಸೇ ಅವ್ರನ್ನ ಶೂಟ್ ಮಾಡಿದ್ರು, ಅವತ್ತಿನ ದಿನ ಆರ್ ಕೆ ಧವನ್ ಅಲ್ಲಿದ್ದರಂತೆ ಅವ್ರ ಪಕ್ಕದಲ್ಲಿ. ಅದೇ ಒಂದು ವಿಚಾರಕ್ಕೆ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ಇಂದಿರಾ ಗಾಂಧಿಯವರ ಒಂದು ಹತ್ಯೆಯಲ್ಲಿ ಆರ್ ಕೆ ಧವನ್ರವರ ಪಾತ್ರ ಇರಬಹುದು ಅಂತ ಕೆಲವು ಅನುಮಾನಗಳು ಕಂಡುಬಂದ ತಕ್ಷಣ ಅವ್ರನ್ನ ದೂರ ಇಟ್ಟಿದ್ದರು. ಅವರು ರಾಜಕಾರಣದಲ್ಲಿ ಕೊನೆಗೆ ಅವರು ಎಷ್ಟು ಅತ್ಯುನ್ನತ ಸ್ಥಾನಕ್ಕೆ ಹೋಗಿದ್ದರೂ ಆರ್ ಕೆ ಧವನ್ ಏಕಾಂಗಿತನವನ್ನು ಅನುಭವಿಸ್ಬಿಟ್ರಂತೆ, ಅಷ್ಟೇ ಕಷ್ಟವನ್ನು ಅನುಭವಿಸ್ಬಿಟ್ರಂತೆ. ಕೊನೆಗೆ ಪುನಃ ರಾಜಕಾರಣಕ್ಕೆ ಬಂದು ರಾಜ್ಯಸಭಾ ಸದಸ್ಯರಾಗಿ ಕೆಲವು ಕಾಲ ಪಿ ವಿ ನರಸಿಂಹರವರ ಒಂದು ಪ್ರಧಾನಮಂತ್ರಿ ಹುದ್ದೆ ಇದ್ದಾಗ ಪಿ ವಿ ನರಸಿಂಹರವರು ಅಲ್ಲಿ ಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿಷ್ಟೇ ನಾವು ಇಟ್ಟಿರ್ಕೊಳ್ಬೇಕಾದ್ರೆ ಒಬ್ಬ ಸಾಮಾನ್ಯ ಟೈಪಿಸ್ಟು ಆ ಮಟ್ಟಕ್ಕೆ ಹೋದ, ಅಷ್ಟೆಲ್ಲ ಒಂದು ಪ್ರಭಾವವನ್ನು ಹೊಂದಿದ್ದರು. ಯಾರೇ ಭೇಟಿ ಮಾಡಬೇಕಾದ್ರೂ ಇಂದಿರಾ ಗಾಂಧಿಯವ್ರನ್ನ ಈತನ ಸಲಹೆಯನ್ನು, ಈತನ ಪರ್ಮಿಷನ್ನ ಕೇಳಬೇಕಿತ್ತು. ಈತ ಹೋಗಿ ಅವ್ರಿಗೆ ತಿಳಿಸಿದ ಮೇಲೆ ಅವರು ಬೇರೆಯವ್ರಿಗೆ ಅವಕಾಶವನ್ನು ಕೊಡ್ತಿದ್ರು ಅಂದರೆ ನಿಜಕ್ಕೂ ಅದ್ಭುತ ಅಲ್ವಾ? ಇಂತಹ ರಾಜಕೀಯ ಅಂದರೆ ವಿಶ್ಲೇಷಣೆಯನ್ನು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಲಕ್ಷಾಂತರ ಓದುಗರಿಗೆ ತಿಳಿಸಿರ್ತಕ್ಕಂಥ ಈ ಬರವಣಿಗೆ ಮುಖಾಂತರ ಹಲವು ವಿಚಾರಗಳನ್ನು ತಿಳಿಸಿರ್ತಕ್ಕಂಥ ವಿಶ್ವೇಶ್ವರ ಭಟ್ ಸರ್ ಅವರಿಗೆ ಎಲ್ಲರೂ ಸಹ ಧನ್ಯವಾದನ ತಿಳಿಸಲೇಬೇಕು ಸರ್. ನಿಜಕ್ಕೂ ಅದ್ಭುತ ಸರ್. ನಿಮ್ಮ ಬರವಣಿಗೆಯಿಂದ ಲಕ್ಷಾಂತರ ಓದುಗರು, ಅದೇ ರೀತಿ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ವಿಶ್ವೇಶ್ವರ ಭಟ್ ಸರ್ ಅವರು ಇನ್ನೂ ಹಲವು ಇಂಥ ವಿಚಾರಗಳನ್ನು ತಿಳಿಸಬೇಕು ಬಹಿರಂಗವಾಗಿ. ಈ ಸಾಮಾಜಿಕ ಜಾಲತಾಣದ ಮೂಲಕ ತಿಳಿಸಿದ್ರೆ ನಮ್ಮಂಥವ್ರಿಗೂ ಸಹ ಗೊತ್ತಾಗುತ್ತೆ. ಹಲವು ಈ ರಾಜಕೀಯದಲ್ಲಿ ನಡೆದಿರ್ತಕ್ಕಂಥ ಹಲವಾರು ಗೌಪ್ಯತೆಗಳ ಬಗ್ಗೆ ಬರೆದ್ರೆ ಇವತ್ತಿನ ಯುವ ಪೀಳಿಗೆಗೂ ಗೊತ್ತಾಗುತ್ತೆ. ನಾನು ಅಂತ ಏನು 1 ಬಾರಿ 2 ಬಾರಿ ಶಾಸಕರಾಗಿ ನಾನೇ ಒಂದು ಅದ್ಭುತ ಒಂದು ಪೋಸ್ಟ್ನಲ್ಲಿ ಇದ್ದೀನಿ ಅಂತಂದವರು ಈ ಆರ್ ಕೆ ಧವನ್ರವರ ಒಂದು ರಾಜಕಾರಣದ ಇತಿಹಾಸವನ್ನು ನೋಡಿದ್ರೆ ಎಂಥವರು ಸಹ ತಲೆ ತಗ್ಗಿಸಬೇಕು. ನಿಜವಾಗ್ಲೂ ಇಂಥ ಒಬ್ಬ ಪ್ರಭಾವಿ ನಾಯಕನಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಬೆಳಿತಾನೆ ಅಂದರೆ ಅಷ್ಟು ಸುಲಭದ ಮಾತಲ್ಲ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಗಳು ವಿಶ್ವೇಶ್ವರ ಭಟ್ ಸರ್ ಅಂತಹ ಅದ್ಭುತ ಪ್ರತಿಭೆಗಳಿಗೆ, ರವಿ ಬೆಳಗೆರೆ ಅಂತ ಅದ್ಭುತ ಪ್ರತಿಭೆಗಳಿಗೆ, ಲಂಕೇಶ್ ಅವರಂಥ ಅದ್ಭುತ ಇಂತಹ ಪತ್ರಕರ್ತರುಗಳಿಗೆ ಒಂದು ಉನ್ನತ ಸ್ಥಾನಮಾನದ ಜೊತೆಗೆ ಅಂತಹ ಅವರ ಕೆಲವರು ಈಗ ರವಿ ಬೆಳಗೆರೆಯವರು ಮತ್ತು ಲಂಕೇಶ್ ಅವರು ತಿಳ್ಕೊಂಡಿದ್ದ ಮರಣೋತ್ತರವಾಗಿ ಒಂದು ಉತ್ತಮ ಪ್ರಶಸ್ತಿಗಳನ್ನು ಅವರಿಗೆ ಕೊಡಬೇಕು. ಅದೇ ರೀತಿ ನಮ್ಮ ವಿಶ್ವೇಶ್ವರ ಭಟ್ ಸರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು. ಅವರು ಇನ್ನೂ 10 ಹಲವು ಇಂಥ ಒಂದು ರೋಮಾಂಚನಕಾರಿ ಏನು ರಾಜಕಾರಣದ ಇತಿಹಾಸ ಈ ರೀತಿ ಇದೆ ಅನ್ನೋದನ್ನು ಹೊರ ಜಗತ್ತಿಗೆ ತಿಳಿಸಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಅವರು ಆರ್ ಕೆ ಧವನ್ರವರು ತಮ್ಮ 74 ವರ್ಷ ವಯಸ್ಸಿನ ಇದ್ದಾಗ ವಯೋಸಹಜದಲ್ಲಿದ್ದಾಗ ಅವರು ಮದುವೆಯಾಗಿ ಅವರ ಆತ್ಮೀಯ ಸ್ನೇಹಿತರನ್ನ ಕೊನೆಗೆ ಏನು ಅವ್ರನ್ನ ಮದುವೆಯಾದಂಥ ಅವರ ಹೆಂಡತಿ 2ನೇ ಬಾರಿಗೆ ಅವರು ಸಹ 2ನೇ ಬಾರಿಗೆ ಮದುವೆಯಾಗಿರ್ತಾರೆ. ಆದರೆ ಧವನ್ರವ್ರಿಗೆ ಇದು ಮೊದಲನೇ ಮದುವೆ. 74 ವರ್ಷ ವಯಸ್ಸಿನಲ್ಲಿ ಆಗಿರೂ ಸಹ ಅವ್ರನ್ನ ಕೊನೆಯವರೆಗೂ ಅತ್ಯುನ್ನತವಾಗಿ ಅವ್ರನ್ನ ನೋಡಿಕೊಂಡ್ರು, ಅವರ ರಾಜಕೀಯವಾಗಿ ಬೆಂಬಲವಾಗಿ ನಿಂತರು. ಮತ್ತು ಅವರು ವೃದ್ಧಾಪ್ಯದಲ್ಲಿ ಹಲವಾರು ರೋಗಗಳು ತುತ್ತಾದಾಗ ಅವ್ರನ್ನ ಲಾಲನೆ ಪೋಷಣೆ ಮಾಡಿ ನಿಜಕ್ಕೂ ಒಂದು ಅದ್ಭುತವಾದಂಥ ಹೆಂಡತಿಯ ಸ್ಥಾನವನ್ನು ತುಂಬಿದ್ರು ಅಂದರೆ ಆರ್ ಕೆ ಧವನ್ ಎಷ್ಟು ಅದೃಷ್ಟವಂತ ಅಲ್ವಾ? ಇಂಥ 10 ಹಲವು ವಿಚಾರಗಳನ್ನು ವಿಶ್ಲೇಷಣೆ ಮಾಡಿರ್ತಕ್ಕಂಥ, ಅದೇ ರೀತಿ ಬರವಣಿಗೆಯನ್ನು ಬರೆದಿರ್ತಕ್ಕಂಥ ವಿಶ್ವೇಶ್ವರ ಭಟ್ ಸರ್ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಈ ಒಂದು ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಂತಿ ನಿಮ್ಮ ಪ್ರೀತಿಯ ಟಿ ಮಲಿಗೆರೆ ಎಂ ಬಿ ಲೋಕೇಶ್. ನಮಸ್ಕಾರಗಳು. ಎಲ್ಲರೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ಹೋಗಿ ಆರ್ ಕೆ ಧವನ್ರವರ ವಿಚಾರವನ್ನು ಕುರಿತು ಎಲ್ಲರೂ ಸಹ ಕಣ್ಣಾಡಿಸಬೇಕು ಅಂತ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರಗಳು ಮತ್ತೊಮ್ಮೆ.